ಸಚಿವ ಸ್ಥಾನ ಹಂಚಿಕೆ ಆಗಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಮುಂದುವರಿಯುವಂಥದ್ದು. ಸಿಎಂ ಇಂದ ಸುರ್ಜೇವಾಲಿಂದ ಕೂಡ ಮನವೊಲಿಸುವ ಪ್ರಯತ್ನ ಆಗ್ತಾ ಇರೋದು. ಪ್ರಮುಖವಾಗಿ ಬೆಂಗಳೂರಿನ ಹಿರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿರೋದು. ನೇರವಾಗಿ ಸಿಎಂ ಮತ್ತು ಸುರ್ಜೇವಾಲ ಅವರು ಬಂದರೂ ಕೂಡ ಒಂದಷ್ಟು ಅಸಮಾಧಾನ ಮುಂದುವರೆದಿದೆ ಎಂಬುದು ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಎಂ ಕೃಷ್ಣಪ್ಪ ನಮ್ಮ ಜೊತೆ ಇರುವಂಥದ್ದು. ಸರ್, ನಿಮ್ಮ ಮನೆಗೆ ಸಿಎಂ ಅವರು ಬಂದಿದ್ರು, ಸುರ್ಜೇವಾಲ ಬಂದಿದ್ರು, BK ಹರಿಪ್ರಸಾದ್ ಅವರು ಬಂದಿದ್ರು, ಎಲ್ಲರೂ ಬಂದಿದ್ರು. ಏನೆಲ್ಲ ಚರ್ಚೆ ಆಯಿತು ಸರ್? ಇಲ್ಲ, ಏನು ಚರ್ಚೆ ಆಯಿತು? ನಾನು ಮೊನ್ನೆನೇ ಹೇಳಿದ್ದೀನಿ, ಎಲ್ಲ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು. ಮಿಸ್ಟೇಕ್ ಆಗಿದ್ರೆ ಸರ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ಸರ್, ಸಚಿವ ಸ್ಥಾನ ತಮ್ಗೆ ತಪ್ಪೋದಕ್ಕೆ ಏನು ಕಾರಣ? ಯಾಕೆಂದ್ರೆ ಈಗ ನೀವು ಎಲ್ಲದರಲ್ಲೂ ಸಮರ್ಥರಿದ್ದೀರಾ, ನಿಮ್ಗೆ ಯಾಕೆ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ. ಇಲ್ಲ, ನನಗೂ ಅದೇನೇ, ನನಗೆ ಅಲ್ಲ, ಎಲ್ಲರಿಗೂ ಅದೇ ಆಗಿರೋದು, ಮನಸ್ಸಿಗೆ ನೋವಾಗಿರೋದು. ಯಾಕೆಂದರೆ ಸಚಿವ ಸ್ಥಾನ ತಪ್ಪೋಕ್ಕೆ ನಾವೇನು ತಪ್ಪು ಮಾಡಿದ್ದೀವಿ? ಈಗ ಆಗಿದಾರಲ್ಲ ಮಂತ್ರಿಗಳು, ಅವರೆಲ್ಲರಿಗಿನ ಯಾವುದಾದ್ರೂ ಕಡಿಮೆ ಇದ್ದೀವಾ? ಅಥವಾ ಏನಾದರೂ ಭ್ರಷ್ಟಾಚಾರ ಮಾಡಿದ್ದೀವಾ? ಏನು ಅನ್ಯಾಯ ಮಾಡಿದ್ದೀವಿ? ನಾನು 4-5 ಸರ್ತಿ ಶಾಸಕ, ಅಷ್ಟಕ್ಕೆ ಅವ್ರು ಕೇಳಿಕೊಂಡ್ರು ನಮ್ಮ SM ಕೃಷ್ಣ ಅವರು ಅಂತ. ಲಾಸ್ಟ್ ಡೇ ನಾನು ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ನಿಂತ್ಕೊಂಡು ಕಡಿಮೆ ಅಂತರದಲ್ಲಿ ಸೋತಿದ್ದೆ, ಗೊತ್ತಾಯ್ತೇನಪ್ಪ? ಪಕ್ಷಕ್ಕೋಸ್ಕರ, ಪಕ್ಷ ಹೇಳ್ತು ಅಂತ ಮಾಡಿದ್ದು. ಜೊತೆಯಲ್ಲಿ ಪ್ರಿಯಕೃಷ್ಣ ನಿಮಗೆಲ್ಲ ಗೊತ್ತು, 25 ವರ್ಷಕ್ಕೆ 20 ಸೀಟ್ ಸೋತಿದ್ದಂಥ ಕಾಂಗ್ರೆಸ್ಗೆ ಈ ಒಂದೇ ಒಂದು ಸೀಟ್ ಗೆಲ್ಲಿಸಿದ್ದು ಯಾರೋ ಪ್ರಿಯಕೃಷ್ಣ. ಕಾಂಗ್ರೆಸ್ಗೆ ಬೂಸ್ಟಪ್ ಆಯಿತು ನೆಕ್ಸ್ಟ್ ಇದಕ್ಕೆ. ಅಷ್ಟೆಲ್ಲ ನಾವು ಪ್ರಿಯಕೃಷ್ಣ ಅಷ್ಟು ಸೀನಿಯರ್ ಆಗಿ ಯಾವುದೋ ಕ್ಷೇತ್ರದಲ್ಲಿ ಹೋಗಿ ನಿಂತ್ಕೊಂಡು ಗೆದ್ದು ಬಂದು ತೋರಿಸಿದ. ಇಷ್ಟೆಲ್ಲ ನಾವು ಮೆರಿಟ್ ಇದ್ದು, ಇಷ್ಟೆಲ್ಲ ನಾವು ನಮ್ಮ ಸ್ವಂತ ಇದರಿಂದ, ಶಕ್ತಿಯಿಂದ, ಸಾಮರ್ಥ್ಯದಿಂದ ನಾವೆಲ್ಲ ನಮ್ಮ ಸ್ವಂತ ಶಕ್ತಿ ಅಂದರೆ ನಾವು ಯಾವುದೇ ಯಾರ ಹತ್ರನೂ ದುಡ್ಡು ಗಿಡ್ಡು ತಗೊಂಡವರಲ್ಲ. ಭ್ರಷ್ಟಾಚಾರ ರಹಿತವಾಗಿ ನಾವು ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತಂದು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷನೂ ನಮ್ಮನ್ನು ಗುರುತಿಸ್ತಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಗೊತ್ತಾಯ್ತಾ? ಇದು ಕೊನೆಗೆ ಯುವಕರಿಗೆ ಅಂತ ರಾಹುಲ್ ಗಾಂಧಿಯವರು ಎಲ್ಲ ಹೇಳ್ತಾವ್ರೆ, ಯುವಕರಿಗೆ ಕೊಡಬೇಕು ಮುಂದೆ ಅಂತ. ರಾಹುಲ್ ಗಾಂಧಿಯವ್ರಿಗೆ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಅದು ಗೊತ್ತಾಗಬೇಕು. ಪ್ರಿಯಕೃಷ್ಣ ಯುವಕನ ಇಲ್ವಾ? ಸೀನಿಯರ್ ಮೋಸ್ಟ್ ಯುವಕನ ಇಲ್ವಾ? ಇವರೆಲ್ಲರಿಗಿನ ಯುವಕನ ಇಲ್ವಾ? ಯಾರ್ಯಾರು ಇವಾಗ ಯುವಕರಾಗಿದ್ದಾರೆ ಗೊತ್ತಾಯ್ತೇನಪ್ಪ? ಅವರೆಲ್ಲರಿಗಿನ ಯುವಕ ಪ್ರಿಯಕೃಷ್ಣನ ಇಲ್ವಾ? ಅದನ್ನು ನಾವು ರಾಹುಲ್ ಗಾಂಧಿಯವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅವ್ರಿಗೆ ಇವರೆಲ್ಲ ಈಗ ಸರಿಯಾಗಿ ತಿಳುವಳಿಕೆ ಕೊಟ್ಟಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಈ ರೀತಿ ಆಗಿದೆ ಅಷ್ಟೇ. ಸರ್, ಈಗ ಸಿಎಂ ಅವರು ಬಂದಿದ್ರು, ಭರವಸೆ ನಿಮಗೆ ಸಿಕ್ಕಿದೆಯಾ? ಮುಂದೆ ಅಂದ್ರೆ ಇನ್ನೇನು 2-3 ದಿನದಲ್ಲಿ ಒಂದಷ್ಟು ಬದಲಾವಣೆ ಅನ್ನೋದು ಕಾಂಗ್ರೆಸ್ನಲ್ಲಿ ಇದೆ. ಅಂದ್ರೆ ಈಗೆಲ್ಲ ಸಚಿವರಾಗಿರೋರ್ನ ಕೈ ಬಿಟ್ಟು ನಿಮಗೆ ಮತ್ತೆ ಇನ್ನೊಂದು ಒಂದಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಅಂತ ಇದೆ. ನಿಮ್ಗೆ ಆ ರೀತಿ ಭರವಸೆ ಏನಾದರೂ ಕೊಟ್ಟ ಸಿಎಂ ಅವರು ಮತ್ತು ಸುರ್ಜೇವಾಲ? ನಾನು ಹೇಳಿದ್ನಲ್ಲ, ತಪ್ಪಾಗಿದೆ ಅಂತ ಹೇಳಿದರೆ ಸರ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ಸರ್, ಅದೇ ರೀತಿ ಪ್ರಿಯಕೃಷ್ಣ ಅವರು ಇವತ್ತು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿಂದ ಏನು ರಾಹುಲ್ ಗಾಂಧಿ ಅವರೇನು ಕರೆಸಿದ್ರ? ನೋಡಿ, ಇನ್ನೂ ಏನು ವಿಷಯ ಗೊತ್ತಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಸರ್, ಅದೇ ರೀತಿ ಈಗ ಮುಂದಿನ ನಡೆ ನಿಮ್ದು ಏನಾಗಿರುತ್ತೆ? ಯಾಕೆಂದ್ರೆ ಈಗ ಇನ್ನು ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮುಂದಿನ ನಡೆ ಏನಾಗಿರಬಹುದು ನೋಡೋಣ, ವೆಯ್ಟ್ ಮಾಡೋಣ. ಅಲ್ಲ ಸರ್, ನಿಗಮ ಮಂಡಳಿ ಕೊಡ್ತೀವಿ ಅಂತ ಒಂದಷ್ಟು ಭರವಸೆ ಕೊಟ್ಟರು. ನಿಮ್ಗೆಲ್ಲ ಪ್ರಿಯಕೃಷ್ಣ ಅವ್ರಿಗೆ ನಿಗಮ ಮಂಡಳಿ ಕೊಡ್ತಾರೆ ಅನ್ನೋ ಚರ್ಚೆ ಇತ್ತು. ಅದ್ರ ಬಗ್ಗೆ ಏನಾದರೂ ಸಿಎಂ ಅವ್ರ ನಾನು ಹೇಳಿದ್ ಕೇಳಪ್ಪ, ಅಷ್ಟು ಧೈರ್ಯ ನಮ್ಮ ಹತ್ರ ಯಾರಿಗೂ ಇಲ್ಲ. ನಿಗಮ ಮಂಡಳಿಗೆ ಆಗಿ ಅಂತ ಹೇಳೋಷ್ಟು ಧೈರ್ಯ ಯಾರಿಗೂ ಇಲ್ಲ, ಅರ್ಥ ಆಯ್ತಾ? ಓಕೆ, ಅಷ್ಟು ಕೇಳೋಷ್ಟು ಧೈರ್ಯ ಯಾರಿಗೂ ಇಲ್ಲ. ಅರ್ಥ ಆಯ್ತಮ್ಮ? ಸರ್, ಯುವಕರಿಗೆ ಮತ್ತೆ ಒಂದು ಆದ್ಯತೆ ಮೇಲೆ ಕೊಡಬೇಕು ಅನ್ನೋ ಚರ್ಚೆ ಇತ್ತು. ಈಗ ಪ್ರಿಯಕೃಷ್ಣ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದಾಗಿತ್ತು. ಯಾಕೆಂದ್ರೆ ಬೇರೆ ಪಕ್ಷದಿಂದ ಬಂದವರಿಗೆಲ್ಲ ಅವಕಾಶಗಳು ಇಲ್ಲಿ ಸ್ಪಷ್ಟವಾಗಿ ಸಿಗ್ತಿದೆ. ಬಟ್ ಇಷ್ಟು ವರ್ಷ ಕಾಂಗ್ರೆಸ್ನ ದುಡಿದಂಥವ್ರಿಗೆ ಅವಕಾಶ ಸಿಗ್ತಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನೇ ನೀವು ಹೇಳ್ಬೇಕು, ಗೊತ್ತಾಯ್ತಾ? ಎಲ್ಲ ಪಕ್ಷದಿಂದ ಬಂದವರಿಗೆ ಅವಕಾಶ ಕೊಟ್ಟಿದ್ದಾರೆ, ನಾವು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಕೊಟ್ಟಿರೋರ ಬಗ್ಗೆ ಮಾತಾಡಬೇಕಷ್ಟೇ. ಯಾರು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಮಾತಾಡಬೇಕಷ್ಟೇ ಹೊರತು ತಗೊಂಡಿರೋರ ಬಗ್ಗೆ ನಮ್ಮದೇನು. ಏಕೆಂದರೆ ಅವರು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ಅಷ್ಟೇ, ಗೊತ್ತಾಯ್ತೇನಪ್ಪ? ನಾವು ಇದೇ ಪಕ್ಷದಲ್ಲೇ ಗೂಟ ಹೊಡ್ಕೊಂಡು ಕೂತ್ಕೊಂಡಿದ್ದೀವಲ್ಲ, ಅದೇ ತಪ್ಪಿರ್ಬೋದು. ಇಲ್ಲ, ಭ್ರಷ್ಟಾಚಾರ ರಹಿತವಾಗಿದ್ದೀವಲ್ಲ, ಯಾರಿಗೂ ದುಡ್ಡು ಯಾರ ಹತ್ರನೂ ಕೈ ಹೊಡೆದೆ, ಅದು ತಪ್ಪಿರ್ಬೋದು, ಗೊತ್ತಾಯ್ತೇನಪ್ಪ? ಯಾರಿಗೂ ಚಮಚಗಿರಿ ಮಾಡಲ್ವಲ್ಲ, ಅದು ತಪ್ಪಿರ್ಬೋದು. ಇದು ಎಲ್ಲನೂ ಪಾಪ ಅವ್ರಿಗೆ ಮೇಲೆ ಕೂತಿರೋ ರಾಹುಲ್ ಗಾಂಧಿಯವ್ರಿಗೆ ಇವೆಲ್ಲ ಗೊತ್ತಾಗಲ್ಲ, ಗೊತ್ತಾಯ್ತೇನಪ್ಪ? ಇವರು ಸರಿಯಾಗಿ ತಿಳುವಳಿಕೆ ಕೊಟ್ಟು ಮಾಡಬೇಕಾಗಿತ್ತು. ಪಕ್ಷ ದೃಷ್ಟಿಯಿಂದ ಮಾಡಬೇಕಾಗಿತ್ತು, ಪಕ್ಷಕ್ಕೆ ದುಡ್ದವ್ರ ಪರವಾಗಿ ಮಾಡಬೇಕಾಗಿತ್ತು. ಅದನ್ನು ಮಾಡದಿದ್ರೆ ನಾವೇನು ಮಾಡೋದು? ಸರ್, ರಾಹುಲ್ ಗಾಂಧಿ ಅವರು ಮತ್ತೆ ಖರ್ಗೆ ಅವರು ನಿಮ್ಮ ಹತ್ರ ಏನು ಮಾತನಾಡಿದ್ರೆ? ಸರ್, ಪ್ರಶ್ನೆ ಇದು ಫೈನಲ್. ನಿಮ್ದು ಈಗ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡ್ತೀರಾ, ಎಲ್ಲವೂ ಆಗುತ್ತೆ. ಕೊಡದೇ ಇದ್ರೆ ನಿರ್ಧಾರ ಏನಾಗುತ್ತೆ? ಹೇಳ್ತೀನಿ. ಇಷ್ಟು ಹಿರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮರ್ತೇನೆ, ಫ್ರೀಡಮ್ TV ಬೆಂಗಳೂರು.